ಸೊ ಈ ಮತ್ತೊಮ್ಮೆ ಯಾವಾಗ್ಲಾದ್ರು ಇನ್ ಫ್ಯೂಚರ್ ಬಿಗ್ ಬಾಸ್ ಮತ್ತೆ ಆಪರ್ಚುನಿಟಿ ಸಿಕ್ಕಿದ್ರೆ ಹೋಗ್ತೀರಾ? ಇಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಿ, ನಿಮ್ದೆ ಊಟ ತಿನ್ಕೊಂಡಿದ್ದೀನಿ. ಯಾವಾಗೂ ಬಿಗ್ ಬಾಸ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವನೇ ಬೇಕು ಅಂತ ಇದೆಲ್ಲ ಮಾಡ್ಕೊಂತಾನೆ, ಇವನೇ ಪಬ್ಲಿಸಿಟಿಗೋಸ್ಕರ ಮಾಡ್ತಾನೆ, ಇವನೇನ್ ಬೆಳಿತಾನೆ. ಎಲ್ಲರಿಗೂ ಅದೇ ಹೊಟ್ಟೆ ಅವ್ರಿ. ರಕ್ಷಕ್ ಶಾರ್ಟ್ ಟೈಮಲ್ಲಿ ಬೆಳೆದ್ನಲ್ಲ, ಬರೀ ಯೂತ್ಸ್ಗೆ ನಾನು ರೀಚ್ ಆಗಿದ್ದೆ, ಬರೀ ಕಾಲೇಜ್ ಸ್ಟೂಡೆಂಟ್ಸ್ಗೆ, ಹುಡುಗಿರಿ ಅಂತವ್ರಿಗೆ ರೀಚ್ ಆಗಿದ್ದೆ. ನಿಮಗೆ ಒಂದು ಫನ್ನಿಯೆಸ್ಟ್ ವಿಡಿಯೋ ಅಂತ ಅನ್ಸದ್ ಯಾವ್ದು, ನೀವು ಮಾತಾಡಿರೋದನ್ನ ಟ್ರೋಲ್ ಮಾಡಿರೋದ್ರಲ್ಲಿ? ನನ್ನ ಬರ್ಡೇ ಟೈಮಲ್ಲಿ ಒಂದು 10 ಮಾಸ್ ಡೈಲಾಗ್ ಬಿಟ್ರೆ ಇಡೀ ಕರ್ನಾಟಕನೇ ನಮ್ದು ಕೊಂಡ್ಕೊಂಡ್, ಕರ್ನಾಟಕದಲ್ಲಿರೋ ಮನ್ಸೆಲ್ಲ ಕೊಂಡ್ಕೊಂತೀನಿ ಅಂತ ಹೇಳೋ ಅದು ಫೋರ್ಸ್ ಅಲ್ಲಿ ಇಡೀ ಕರ್ನಾಟಕನೇ ಕೊಂಡ್ಕೊಂತೀನಿ ಅಂತ ಹೇಳಿದ್ರ. ಲವ್ ಅಂದ್ರೆ ಎಕ್ಸಾಕ್ಟ್ ಆಗಿ ಏನು ಅಂತ ಗೊತ್ತಿತ್ತ ಅವಾಗ? ಒಂಥರ ಗೊತ್ತಿತ್ತು, ಒಂಥರ ಗೊತ್ತಿರ್ಲಿಲ್ಲ. ಟೈಮ್ ಇದ್ದಾಗ ಟೈಮ್ ಕೊಡ್ತಾರ, ಇಲ್ಲ ಫ್ರೀ ಮಾಡ್ಕೊಂಡು ಟೈಮ್ ಕೊಡ್ತಾರ? ಅಂದ್ರೆ ನನಗೆ ನಾನು ಸುತ್ತಮುತ್ತ ಇರೋರೆಲ್ಲ ನಮ್ಮವರೇ ಅಂತ ಅನ್ಕೊಂಡು ನಾನು ಭಾವಿಸ ಟೈಮ್ ಕೊಡ್ಲೇಬೇಕು. ಹಿಂಗೆ ನನ್ನ ಟೈಮ್ ಇತ್ತ ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀನಿ. ಇಲ್ಲ ಕೆಲಸದಲ್ಲಿ ಇದೆ ಅಂತ ಹೇಳಿದ್ರೆ ಕೆಲಸದಲ್ಲಿ ಇದೀನಿ ಅಂತ ಹೇಳ್ಬಿಡ್ತೀನಿ. ಆ ತರ ಫ್ರೆಂಡ್ಶಿಪ್ ಬಗ್ಗೆ, ನಿಮ್ಮ ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ನಾನು ಕಷ್ಟದಲ್ಲಿದ್ದಾಗ ಅವ್ನು ಬಂದಿದ್ದ, ನೀನು ಬಂದಿದ್ದ ಇಲ್ಲ ತಾನೆ. ನನಗೆ ನನ್ನ ಫ್ರೆಂಡ್ಸ್ ಹಿಂಗೆ ಇರ್ಬೇಕು, ಹಂಗೆ ಇರ್ಬೇಕು, ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಬೇಕು. ಯಾವ ವಿಷಯಕ್ಕೆ ರಕ್ಷಕ್ ಇವತ್ತಿಗೂ ರಿಗ್ರೆಟ್ ಆಗ್ತಾರೆ? ನಾವ್ ಹೇಳಿದ ಮಾತ್ರ ನಮ್ಮ ಅಪ್ಪ ಕೇಳಬೇಕಿತ್ತು, ಅದೊಂದು ರಿಗ್ರೆಟ್ ಇದೆ ಇವತ್ತಿಗೂ. ಓಕೆ, ನೈಸ್ ನೈಸ್. ಸೊ ಇದು ಯಾವುದು ಬಿಗ್ ಬಾಸ್ ಶೋ ಎಲ್ಲ ಆದಮೇಲೆ ವೆನ್ ಯು ಕಮ್ ಔಟ್ ಕೂಡ ಅವಾಗಲೂ ಅಷ್ಟೇ ನಿಮ್ಗೆ ಏನಾದ್ರು ಅನ್ನಿಸ್ತಾ ನಾನು ಆ ಶೋಗೆ ಹೋಗಬಾರ್ದಾಗಿತ್ತು ಅಂತ ಅನ್ನಿಸ್ಲಿಲ್ಲ? ಎಲ್ಲ ಶೋನಲ್ಲಿ ಅಂದರೆ ಎಲ್ಲ ಶೋನಲ್ಲಿ ಅನ್ನೋದಕ್ಕಿಂತ ಎಲ್ಲ ಕೆಲಸದಲ್ಲಿ ಒಂದೊಂದು ಕಲಿತೀವಿ ನಾವು. ಅದರಿಂದ ನಾವೇನು ಬೇಕೋ ಅದನ್ನು ತೊಗೊಬೇಕು, ಏನು ಬೇಡವೋ ಅದನ್ನು ಅಲ್ಲೇ ಬಿಟ್ಬಿಟ್ಟು ಬರಬೇಕು. ಅದು ನಾನು ಕಲ್ತಿದ್ದೀನಿ, ಅದು ನನ್ನ ತಲೆಯಲ್ಲಿದೆ. ಅದನ್ನು ಓದ್ಕೊಂಡು ಕೇಳ್ಕೊಳ್ಳೋಕ್ಕೂ ಇಷ್ಟ ನನಗಿಲ್ಲ, ಯಾಕಂದರೆ ಅದರಿಂದ ಒಂದಷ್ಟು ಸೀಸನ್ಸ್ ಇದೆ, ಎಷ್ಟೋ ಜನ ಹೋಗ್ತಾರೆ, ಎಷ್ಟೋ ಜನ ಅದರಿಂದ ಬದುಕ್ತಾರೆ. ಖುಷಿ ಇದೆ ಅಷ್ಟೇ. ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಒಂದಷ್ಟು ಜನಕ್ಕೆ ನನ್ನ ರೀಚ್ ಮಾಡಿಸೋರು ಬಿಗ್ ಬಾಸ್ ಇಂದ. ಯಾಕಂದರೆ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ವೇದಿಕೆ. ಅದೇ ಸ್ಟೇಜಿಗೆ ನಮ್ಮ ಅಪ್ಪ ಹೋಗಿ ಬಂದವರು ಸೀಸನ್ 2ಗೆ ಒಂದು ವಾರ ಇದ್ಬಿಟ್ಟು ಬಂದು ಆ ಎಪಿಸೋಡ್ಸ್ನ ಇವಾಗ ನೋಡಿದ್ರೆ ಇವತ್ತು ನಗ್ತಾರೆ. ಹೌದು, ಅದಕ್ಕೋಸ್ಕರ 1 ತಿಂಗಳು ನಾನು ಒಳಗಡೆ ಇದ್ದೆ. ಅದರಿಂದ ನನಗೆ ಏನು ಬೇಕು ಏನು ಬೇಡ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದು ಸಾಕು, ತಲೆಯಲ್ಲಿದೆ. ಅದು ಎಲ್ರಿಗೂ ಗೊತ್ತು ನಾನು ಏನೇನು ಹೇಳಿದೆ ಅದ್ರ ಬಗ್ಗೆ, ಶೋಸ್ ಬಗ್ಗೆ ಅಂತ. ಸಾಕು, ರಿಯಾಲಿಟಿ ಅಷ್ಟೇ. ಅಂದರೆ ನನಗೆ ಏನು ಅನಿಸುತ್ತೋ ಅದನ್ನು ಹೇಳಿದ್ದೀನಿ ಅಷ್ಟೇ. ಅದು ಬಿಟ್ಟು ಸುಳ್ಳು ಹೇಳಿ ಶೋನ ಹಾಳು ಮಾಡ್ಬೇಕು ಮತ್ತೊಂದು, ಅದೆಲ್ಲ ಮೈಂಡ್ ಸೆಟ್ಸ್ ನನಗೆ ಇಲ್ಲವೂ ಇಲ್ಲ. ಯಾಕಂದರೆ ಅಲ್ಲಿರೋರೆಲ್ಲ ಪ್ರತಿಯೊಬ್ಬರು ನನ್ನ ತಂದೆ ಫ್ರೆಂಡ್ಸೇ. ಆ ಚಾನಲ್ಗೆ ನಮ್ಮ ತಂದೆಯೂ ಕೆಲಸ ಮಾಡಿದ್ದಾರೆ. ಅದೇ ಚಾನಲಲ್ಲಿ ನಾನು ಮಥ ಟಾಕೀಸ್ಗೆ ಹೋಗಿದ್ದೆ, ಒಂದು ರೆಕಗ್ನಿಷನ್ ಕೊಟ್ಟರು ಚಿಕ್ಕ ವಯಸ್ಸಲ್ಲಿ. ಯಾವತ್ತಿಗೂ ಗ್ರೇಟ್ಫುಲ್. ಸೊ ಈ ಮತ್ತೊಮ್ಮೆ ಯಾವಾಗ್ಲಾದ್ರು ಇನ್ ಫ್ಯೂಚರ್ ಬಿಗ್ ಬಾಸ್ ಮತ್ತೆ ಆಪರ್ಚುನಿಟಿ ಸಿಕ್ಕಿದ್ರೆ ಹೋಗ್ತೀರಾ? ಇಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಿ, ನಿಮ್ದೆ ಊಟ ತಿನ್ಕೊಂಡಿದ್ದೀನಿ. ಯಾವಾಗೂ ಬಿಗ್ ಬಾಸ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಡನ್, ಫೈನ್. ಸೊ ಅದಾದಮೇಲೆ ಸ್ಟಾರ್ಸ್ ವರ್ನಲ್ಲಿ ಸಿಗುತ್ತೆ. ಅಲ್ಲೂ ಲೈಕ್ ಅಂದರೆ ಜನ ಆಲ್ರೆಡಿ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಿರೋರು ಬೇಜಾನ್ ಕಮೆಂಟ್ಗಳು ಹಾಕ್ತಿರ್ತಾರೆ. ಲೈಕ್ ಇವನೇ ಬೇಕು ಅಂತ ಇದೆಲ್ಲ ಮಾಡ್ಕೊತಾನೆ, ಇವನೇ ಪಬ್ಲಿಸಿಟಿಗೋಸ್ಕರ ಮಾಡ್ತಾನೆ, ಇವನೇನು ಬೆಳಿತಾನೆ, ಲೈಕ್ ಹ್ಯಾವ್ ಸಿ ನೆಗೆಟಿವ್ ನಂಬರ್ ಆಫ್ ಕಮೆಂಟ್ಸು. ಸೊ ಅದು ಹೋಗ್ತಾ ಹೋಗ್ತಾ ಹೆಂಗಾಯಿತು ಅಂದರೆ ಯು ಗಾಟ್ 1 ಶೋ, ಆಮೇಲೆ ಇನ್ನೊಂದು ಶೋ, ಆಮೇಲೆ ಅದಾದಮೇಲೆ ಝೀ ಕನ್ನಡ ಅಂತ ಬಂದಾಗ ಎಲ್ಲ ಪ್ರತಿ ಮನೆಗೂ ಪರಿಚಯ ಆಗ್ತೀರಾ. ಹೆಂಗಿತ್ತು ರೆಸ್ಪಾನ್ಸ್, ಲೈಕ್ ಫ್ಯಾಮಿಲಿ ಆಗಿರಲಿ, ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆದಾಗ ವಾಟ್ ಡಿಡ್ ಯು ಫೀಲ್? ಅಂದರೆ ಒಂದಷ್ಟು ಜನಕ್ಕೆ ನೀವೇ ಸ್ಟಾರ್ಟಿಂಗಲ್ಲಿ ಹೇಳಿದಾಗ ಬರೀ ಯೂತ್ಸ್ಗೆ ನಾನು ರೀಚ್ ಆಗಿದ್ದೆ, ಬರೀ ಕಾಲೇಜ್ ಸ್ಟೂಡೆಂಟ್ಸ್ಗೆ, ಹುಡುಗಿರಿ ಅಂತವ್ರಿಗೆ ರೀಚ್ ಆಗಿದ್ದೆ. ಅದು ಕೂಡ ಹೆಂಗೆ ಅಂದರೆ ಒಂದು ಶಾರ್ಟ್ ಟೈಮಲ್ಲಿ ರಕ್ಷಕ್ ವೈರಲ್ ಆಗಿಬಿಟ್ರು, ರಕ್ಷಕ್ ಯಾರು ಅಂತ ಗೊತ್ತಾಯಿತು. ಆ್ಯಂಡ್ ಅದು ನೆಗೆಟಿವ್ ಆಗಿ ಗೊತ್ತಾಯಿತು. ಕೆಲವ್ರಿಗೆ ಅದೇ ಹೊಟ್ಟೆ ಅವ್ರಿ. ರಕ್ಷಕ್ ಶಾರ್ಟ್ ಟೈಮಲ್ಲಿ ಬೆಳೆದ್ನಲ್ಲ ಅನ್ನೋದೇ ಹೊಟ್ಟೆ ಅವ್ರಿ. ಎಕ್ಸಾಕ್ಟ್ಲಿ, ವೆರಿ ಶಾರ್ಟ್ ಟೈಮ್. ಇವಾಗ ಎಷ್ಟೊಂದು ಜನ ತುಂಬ ವರ್ಷಗಳು ತಗೊಂತಾರೆ, ಯು ಹ್ಯಾವ್ ಟು ಗೋ ಟು ಬಿಗ್ ಬಾಸ್ ಅಂದರೆ. ಹೌದು, ನನ್ನ ಫ್ರೆಂಡ್ಸ್ ಇವತ್ತು ಅದನ್ನ ಹೇಳ್ತಾ ಇರ್ತಾರೆ, ನೋಡಿ ಎಲ್ಲರೂ ಸೈಕಲ್ ಹೊಡಿತಾರೆ, ಒಂದು ಬಿಗ್ ಬಾಸ್ ಅನ್ನೋ ಹೌದು ಒಂದು ಶೋಗೆ ಹೋಗ್ಬೇಕು ಅಂತ ತುಂಬಾ ಜನ ಸೈಕಲ್ ಹೊಡಿತಾ ಇರ್ತಾರೆ ಅಂತ. ಆದ್ರೆ ನನ್ನ ಲೈಫಲ್ಲೇ ದೊಡ್ಡ ಶೋನೇ ತೊಗೊಂಬಂದು ದೇವ್ರು ಕೊಟ್ಟ ನನಗೆ ಬಿಗ್ ಬಾಸ್ ಅನ್ನೋದು. ಮೊದಲನೇ ಜನ ದೊಡ್ಡ ಹೆಜ್ಜೆ ಆಗಿತ್ತದು. ಅದು ತುಂಬ ಖುಷಿ ಇದೆ. ಅದೇ ನನಗೆ ಯಾವಾಗಲೂ ಗ್ರೇಟ್ಫುಲ್ ಹೇಳೋದು ದೇವ್ರಿಗೆ. ಯಾವಾಗಲೂ ನಾನು ಕೈ ಮುಗ, ನಾನು ತುಂಬ ಬೇಜಾರಾದರೂ ತುಂಬ ಖುಷಿಯಾದರೂ ದೇವ್ರ ಕೈ ಮುಗಿತೀನಿ, ದೇವ್ರ ಹತ್ರ ಹೇಳ್ಕೊತೀನಿ. ಅದೇ ದೇವ್ರು ನನಗೆ ಒಂದು ಗಿಫ್ಟ್ ಕೊಟ್ಟಿದ್ದು. ಎಷ್ಟೋ ಜನ ಇವತ್ತಿಗೂ ಸೀರಿಯಲ್ ಆರ್ಟಿಸ್ಟ್ ಆಗಿರ್ಬೋದು, ಸಿನಿಮಾದವ್ರಾಗಿರ್ಬೋದು, ಸಿನಿಮಾ ಮಾಡಿಬಿಟ್ಟು ಹೋಗಿರೋರು, ಮನೆಗೆ ಕೂತ್ಕೊಂಡಿರೋರು ಬಿಗ್ ಬಾಸ್ಗೆ ಹೋಗ್ಬೇಕಂತ ಆಸೆ ಆಗ್ತಾರೆ. ಅಂಥದ್ರಲ್ಲಿ ನನಗೆ ಯಾವುದೂ ನಾನು ಕಾಣ್ದಿರ ಸಡನ್ನಾಗಿ ಆಫರ್ ಬಂದಿದ್ದು ಬಿಗ್ ಬಾಸು. ಸುಮ್ಮನೆ ಬಿಗ್ ಬಾಸ್ 1 ತಿಂಗಳು ಹೋಗಿ ಬಂದೆ. ಅದಾದಮೇಲೆ ಸುವರ್ಣ ಸೆಲೆಬ್ರಿಟಿ ಲೀಗು, ಅದೊಂಥರ ಟೀಮ್ ಗೇಮ್ಸು, ಅದೇ ಒಂಥರ ಡಿಫ್ರೆಂಟ್ ಪ್ಯಾಟರ್ನ್ ಶೋ. ನೋಡ್ತಿದ್ದ ಜನ ಟಿವಿಯಲ್ಲಿ ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಒಬ್ಬ ಮನುಷ್ಯನ ನೀವು ಒಂದು ಮೊಬೈಲಲ್ಲಿ ನೋಡೋದಕ್ಕೆ, ಒಂದು ಟಿ ವಿಲಿ ನೋಡೋದಕ್ಕೆ, ಎದುರುಗಡೆ ಬಂದು ನನ್ನ ಮಾತಾಡ್ಸೋಕ್ಕೆ ಸಾಕಷ್ಟು ಡಿಫ್ರೆನ್ಸ್ ಇದೆ, ತುಂಬ ವ್ಯತ್ಯಾಸಗಳಿದೆ. ಅದೇ ರೀತಿ ಜನ ನನ್ನ ಮೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನನ್ನ ಹತ್ರ ಫೋಟೋಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೆಲ್ಲ ತುಂಬ ಚೇಂಜ್ ಆಗ್ತಾ ಹೋಯ್ತು. ರಕ್ಷಕ್ ಹಿಂಗೆ, ರಕ್ಷಕ್ ಹಂಗಲ್ಲಪ್ಪ, ಹಿಂಗೆ ಮಾತಾಡ್ಸ್ತಾನೆ, ಹೋದಾಗ ಚೆನ್ನಾಗಿ ಮಾತಾಡಿಸ್ತಾನೆ, ಅವ್ನಿಗೆ ಆ್ಯಟಿಟ್ಯೂಡ್ ಇಲ್ಲ, ಮತ್ತೊಂದಿಲ್ಲ. ಅಲ್ಲಿಂದ ಒಪಿನಿಯನ್ ಸ್ಟಾರ್ಟ್ ಆಯಿತು ಬೇರೆ ಥರ. ಕೆಲವ್ರಿಗೆ ನಾವೇನೂ ಮಾಡೋಕ್ಕಾಗಲ್ಲ, ಅವರು ನೆಗೆಟಿವ್ ಬರೀಬೇಕಂತಾನೆ ಕೂತಿರ್ತಾರೆ, ಕೆಲವರು ನೆಗೆಟಿವ್ ಮಾಡ್ಬೇಕಂತಾನೆ ಕೂತಿರ್ತಾರೆ.
ಅಂಥವ್ರು ಎಲ್ಲಿದ್ದಾರೆ ಅಂತ ನಾವು ಹುಡ್ಕಕ್ಕೆ ಹೋಗಲ್ಲ, ಹುಡ್ಕೋದು ನಮಗೆ ಬೇಕಾಗಿಲ್ಲ. ಯಾಕೆ ಅಂದರೆ ಈ ಹೇಳ್ತಾರಲ್ಲ ಕೊಚ್ಚೆ ಮೇಲೆ ಕಲ್ಲಾಕ್ಬಾರ್ದು ಅಂತ, ಅದಕ್ಕೋಸ್ಕರ ಅಂಥವ್ರನ್ನ ನಾವು ಇನ್ನೂ ಬೆಳ್ಸಕ್ಕೆ ಹೋಗ್ಬಾರ್ದು, ನಾವು ಅವ್ರನ್ನ ಇನ್ನೂ ಟಾರ್ಗೆಟ್ ಮಾಡ್ತಾ ಹೋಗ್ತೀವಿ. ಎಲ್ಲರೂ ಹೇಳ್ತಾರೆ ಟ್ರೋಲ್ ಪೇಜ್ನ ನೆಗೆಟಿವ್ ಆಗಿ ಮಾತಾಡ್ತಾರೆ. ನಾನು ಹೇಳ್ತೀನಿ ಟ್ರೋಲ್ ಪೇಜ್ ನಿಜವಾಗ್ಲೂ ಎಲ್ಲರೂ ಮನೆ ದೇವರು. ಎಷ್ಟೋ ಜನ ನಿಜವಾಗ್ಲೂ ಸೀರಿಯಸ್ ಆಗಿ ನಿಜವಾಗ್ಲೂ ಯಾಕೆ ಅಂದರೆ ಈ ಮಾತು ಹೇಳ್ತೀನಿ ಅಂದರೆ, ಎಷ್ಟೋ ಜನ ಇವತ್ತು ಕಣ್ಮರೆಯಾಗಿ ಹೋಗಿದ್ದಾರೆ. ಎಷ್ಟೋ ಜನ ಯಾರು ಅಂತಾನೂ ಗೊತ್ತಿಲ್ಲ. ಎಷ್ಟೋ ಜನ ಚೈಲ್ಡ್ ಆರ್ಟಿಸ್ಟ್ಗಳು ಮಾಡಿ ಮನೆಗೆ ಹೋಗ್ಬಿಟ್ಟಿರ್ತಾರೆ. ಅಂಥವ್ರು ಇವತ್ತಿಗೂ ಇದ್ದಾರೆ ಅಂತ ತೋರಿಸಿದ್ರೆ ಒಂದೇ ಒಂದು ಟ್ರೋಲ್ ಪೇಜ್ ಅಷ್ಟೇ. ಎಲ್ಲರೂ ಹೇಳ್ತಾರೆ ನೆಗೆಟಿವ್, ನಾನು ಹಂಗೆ ಮಾಡಿಬಿಟ್ರು, ನನ್ನ ಹಿಂಗೆ ತೋರಿಸ್ಬಿಟ್ರು ಟ್ರೋಲ್ ಪೇಜಸ್ ಮತ್ತೊಂದು ಅಂತ. ಅಷ್ಟೆಲ್ಲ ಹಾಕಿ ಮಾತಾಡೋರು ಗೊತ್ತಾ ನನ್ನ ಬಗ್ಗೆ. ಅಲ್ಲಿ ನನ್ನ ಫೋಟೋ ಇರುತ್ತೆ, ನನ್ನ ಹೆಸರು ಇರುತ್ತೆ, ಅದೇ ತಾನೇ ಪಬ್ಲಿಸಿಟಿ, ಅಷ್ಟೇ ತಾನೇ ಬೇಕಾಗಿರೋದು. ಇವತ್ತೇನಾದರೂ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ ಜನ ನಾಳೆ ಬೆಳಗ್ಗೆ ಮರ್ತೋಗೇ ಬಿಡ್ತಾರೆ. ಅಂಥದ್ರಲ್ಲಿ ನಾವೇನಕ್ಕೆ ಅವ್ರನ್ನ ನಾವು ಬೈಬೇಕು? ಅವ್ರು ನಮ್ಮನ್ನ ಪೋರ್ಟ್ರೇ ಮಾಡ್ತಿದ್ದಾರೆ, ರಕ್ಷಕ್ ಇನ್ನೂ ಇದ್ದಾನೆ, ರಕ್ಷಕ್ ಏನೋ ಮಾಡ್ತಿದ್ದಾನೆ, ರಕ್ಷಕ್ ಏನೋ ತೋರಿಸ್ತಿದ್ದಾನೆ, ಪಾಸಿಟಿವ್ ಆರ್ ನೆಗೆಟಿವ್ ಯು ಆರ್ ಅಲೈವ್ ದೇರ್ ತೋರಿಸ್ತಿದ್ದಾರೆ ಅಲ್ವಾ. ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೋ ಒಂದು ಪೋಸ್ಟ್ ಆಗಿರ್ಬೋದು, ಯಾವುದೋ ಒಂದು ಟ್ರೋಲ್ ಆಗಿರ್ಬೋದು, ಇವಾಗ ನಿಂತೋಗಿದೆ, ಇಲ್ಲ ಅಂತ ಇಲ್ಲ. ಅದೇ ಟ್ರೋಲ್ ಪೇಜ್ ಪಾಸಿಟಿವ್ ಆಗ್ಬಿಡುತ್ತೆ ಇವಾಗ ರಕ್ಷಕ್ ಬಗ್ಗೆ. ಅದೇ ಟ್ರೋಲ್ ಪೇಜ್ ಇವತ್ತು ಪಾಸಿಟಿವ್ ಆಗಿ ಬರ್ತಾರೆ ಅಲ್ವಾ. ಅದಕ್ಕೋಸ್ಕರ ನಾನು ಎಲ್ಲ ಟ್ರೋಲ್ ಪೇಜ್ ಪ್ರತಿ ಸರಿ ಇವತ್ತಿಂದ ಅಲ್ಲ, ನನ್ನ ಬಗ್ಗೆ ನೆಗೆಟಿವ್ ಮಾಡಿದಾಗಲೂ ಹೇಳಿದ್ದೀನಿ, ಇವತ್ತಿಗೂ ಹೇಳ್ತೀನಿ. ಎಲ್ರಿಗೂ ಥ್ಯಾಂಕ್ಸ್. ಓಕೆ, ಈ ಟ್ರೋಲ್ ಪೇಜಸ್ ಅಂತೆಲ್ಲ ಬಂದಾಗ ಮೋಟಿವೇಶ್ನಲ್ ಸ್ಪೀಕರ್ಸ್ ಅಂತ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೇಕಾದ್ರೆ ಒನ್ ವಾಸ್ ರಕ್ಷಕ್ ಬುಲೆಟ್ ಆ್ಯಂಡ್ ಅದರ್ ಒನ್ ವಾಸ್ ಪ್ರದೀಪ್ ಈಶ್ವರ್, ನೀವು ನೋಡಿರ್ತೀರಾ ಅಂತ ಅನ್ಸುತ್ತೆ. ಸೊ ಆ ಥರ ಮೋಟಿವೇಶ್ನಲ್ ವಿಡಿಯೋಸ್ನ ನೆಗೆಟಿವ್ ಮಾಡ್ತಿರೋರು ಇವತ್ತು ಎಷ್ಟೊಂದು ನೀವು ಮಾತಾಡಿದ್ರೆ ಇಟ್ ಹ್ಯಾಸ್ ಬಿಕಮ್ ಪಾಸಿಟಿವ್. ಸೊ ಯು ಆರ್ ನಿಮಗೆ ಒಂದು ಫನ್ನಿಯೆಸ್ಟ್ ವಿಡಿಯೋ ಅಂತ ಅನ್ಸೋದು ಯಾವುದು, ನೀವು ಮಾತಾಡಿರೋದನ್ನು ಟ್ರೋಲ್ ಮಾಡಿರೋದ್ರಲ್ಲಿ? ಅದೇ ನನ್ನ ಬರ್ಡೇ ಟೈಮಲ್ಲಿ 10 ಮಾಸ್ ಡೈಲಾಗ್ ಹೊಡೆದ್ರೆ ಇಡೀ ಕರ್ನಾಟಕನೇ ಕೊಂಡ್ಕೊತೀನಿ ಅಂತ. ಅಂದರೆ ಕರ್ನಾಟಕದಲ್ಲಿರೋ ಮನ್ಸೆಲ್ಲ ಕೊಂಡ್ಕೊತೀನಿ ಅಂತ ಹೇಳಿದ್ರೆ ಅದು ಫೋರ್ಸಲ್ಲಿ ಇಡೀ ಕರ್ನಾಟಕನೇ ಕೊಂಡ್ಕೊತೀನಿ ಅಂತ ಹೇಳಿದ್ರೆ ಅದೊಂದು ನೆಗೆಟಿವ್ ಅಲ್ಲ, ಅದು ಫುಲ್ ಫನ್ನಿಯಾಗಿ ಮಾಡಿದ್ರು. ಅದೊಂದು ಚೆನ್ನಾಗಿತ್ತು. ಅದು ನನಗೆ ಕಾನ್ಫಿಡೆನ್ಸ್ ಇರುತ್ತೆ, ಗುರು ಇದು ಯಾವ ಟೈಮಲ್ಲಿ ಹೇಳಿದೆ ಗುರು ನನಗೆ ನಾನೇ ಅಂತ ಅನ್ಕೊಂತಾರೆ. ಅಂದರೆ ಅದನ್ನ ಲೈಕ್ ಆ ಒಂದು ಮೀನಿಂಗಲ್ಲಿ ಹೇಳಿದ್ದಲ್ವಾ ನೀವು? ಅಂದರೆ ಮಾಸ್ ಡೈಲಾಗ್ ಹೊಡೆದ್ರೆ ಇಡೀ ಕರ್ನಾಟಕ ಆದಮೇಲೆ ಮನ್ಸುಗಳೆಲ್ಲ ಕೊಂಡ್ಕೊಬೋದು ಅಂತ ಹೇಳಿ, ಇಡೀ ಕರ್ನಾಟಕನೇ ಕೊಂಡ್ಕೊಬೋದು ಅಂತ ಹೇಳಿದ್ದೀನಿ ನಾನು. ಅದೇ ನಾನೇ ಹೇಳಿರೋದು. ಅದೊಂದು ಫನ್ನಿಯಾಗಿ ಅನಿಸ್ತದೆ. ಸೊ ಇವಾಗೆಲ್ಲ ನೀವು ಮಾತಾಡೋದೆಲ್ಲ ಇಟ್ ಹ್ಯಾಸ್ ಬಿಕಮ್ ಕನ್ವರ್ಟೆಡ್ ಇಂಟು ಪಾಸಿಟಿವ್ ವೇ, ಎಲ್ಲೂ ಲೈಕ್ ನೆಗೆಟಿವ್ ಅಂತ ಅನ್ಸಲ್ಲ. ಸೊ ಓಕೆ, ಲೈಕ್ ಇದ್ರ ಮಧ್ಯೆ ಆಸ್ ಐ ಸೆಡ್ ಇವತ್ತಿನ ಒಂದು ಪಾಡ್ಕಾಸ್ಟಲ್ಲಿ ವಿ ವಾಂಟ್ ಟು ಟಾಕ್ ಅಬೌಟ್ ಲವ್, ಎಮೋಷನ್ಸ್, ಇವತ್ತಿನ ಜೀವನದ ಬಗ್ಗೆ, ಫ್ರೆಂಡ್ಸ್. ಅದಾದಮೇಲೆ ಲೈಕ್ ನಿಮಗೆ ಒಂದಷ್ಟು ಜನ ಒಳ್ಳೇದು ಬಯಸೋರು ಇರ್ತಾರೆ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನೀವು ಯಾರನ್ನ ನಂಬ್ಕೊಂಡಿರ್ತೀರ ಅವರು ಹೊರಗೆ ಹೊರಟೋಗ್ತಾರೆ. ಆ ಥರ ಸಿಚುವೇಶನ್ಸ್ ಎಲ್ಲ ಬರುತ್ತೆ. ಯಾವ ವಿಷಯಕ್ಕೆ ರಕ್ಷಕ್ ಇವತ್ತಿಗೂ ರಿಗ್ರೆಟ್ ಆಗ್ತಾರೆ? ಯಾವ ಒಂದು ವಿಷಯಕ್ಕೆ ರಿಗ್ರೆಟಾ? ನಾವು ಹೇಳಿದ ಮಾತನ್ನ ನಮ್ಮಪ್ಪ ಕೇಳಬೇಕಿತ್ತು, ಅದೊಂದು ರಿಗ್ರೆಟ್ ಇದೆ ಇವತ್ತಿಗೂ. ಅದು ಕೇಳಿದಿದ್ರೆ ರಕ್ಷಕ್ಕೂ ಇಷ್ಟು ಬೇಗ ಇಂಡಸ್ಟ್ರಿಗೆ ಬರ್ತಾನೆ ಇರಲಿಲ್ಲ, ಇಷ್ಟೆಲ್ಲ ಕಷ್ಟ ಬೀಳೋದು ಬೇಕಾಗೇ ಇರಲಿಲ್ಲ, ಇಷ್ಟೆಲ್ಲ ನೆಗೆಟಿವು ಪಾಸಿಟಿವು ಟ್ರೋಲ್ಸ್ ಮತ್ತೊಂದು ತೊಗೊತಾನೆ ಇರಲಿಲ್ಲ. ಅದೊಂದು ರಿಗ್ರೆಟ್ ಇದೆ. ನಮ್ಮಪ್ಪ ಅವತ್ತು ನಾವು ಹೇಳಿದ ಮಾತು ಕೇಳ್ಬಿಟ್ಟಿದ್ರೆ ಇವತ್ತು ತುಂಬ ಚೆನ್ನಾಗಿರೋರು, ತುಂಬ ಸುಂದರವಾಗಿರೋ. ನಾನು ನಮ್ಮ ಅಕ್ಕನ ತುಂಬ ಇಷ್ಟಪಟ್ಟು ನನ್ನ ಮಾತು ತುಂಬ ಚೆನ್ನಾಗಿ ಕೇಳೋರು. ಅಪ್ಪ ಹಿಂಗೆ ಮಾಡಪ್ಪ ಹಂಗೆ ಮಾಡಪ್ಪ ಅಂತ ಹೇಳಿದ್ರೆ ಕೇಳಿರೋ. ಅದು ಬ್ಯಾಟ್ರಿಕ್ ಸರ್ಜರಿ ಮಾಡಿಸಿರೋ ಮತ್ತೊಂದು ಆಯಿತು. ಇವತ್ತಿಗೂ ಅದು ರಿಗ್ರೆಟ್ ಇದೆ. ನಾವು ಹೇಳಿದ ಮಾತು ಕೇಳಬೇಕಿತ್ತು ಇವತ್ತಿಗೂ ಅಂತ. ಅದೊಂದು ಯಾವತ್ತಿಗೂ ಕಾಡ್ತಾ ಇರುತ್ತೆ ಅದು. ಆ್ಯಂಡ್ ಬುಲೆಟ್ ಪ್ರಕಾಶ್ ಸರ್ ಲೈಕ್ ಅಂದರೆ ತುಂಬ ನಿಮಗಿಂತ ಜಾಸ್ತಿ ಸ್ಟ್ರೈಟ್ ಫಾರ್ವರ್ಡ್ ಅಂತ ಅನಿಸುತ್ತೆ. ಸೊ ಮನೆಯಲ್ಲಿ ಲೈಕ್ ಅಂದರೆ ನೀವು ತುಂಬ ಫ್ರೆಂಡ್ಸ್ ಜೊತೆ ಎಲ್ಲ ಹೊರಗಡೆ ಹೋಗಿ ಬಂದಾಗ ಏನಾದ್ರು ಲೈಕ್ ಫನ್ನಿ ಇನ್ಸಿಡೆಂಟ್ ಏನಾದ್ರು ನಿಮ್ಮ ಫ್ರೆಂಡ್ಸಿಗೆ ಬೈದಿರೋದು ಆ ಥರ ಎಲ್ಲ ಏನಾದರೂ ಆಗಿದೆಯಾ? ಅಂದರೆ ಆ ಥರ ಎಲ್ಲ ಏನಿಲ್ಲ. ನನ್ನ ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತು. ನಮ್ಮ ಅಪ್ಪನ ಹತ್ರ ಬಂದು ಮಾತಾಡ್ಸೋರು, ಜೊತೆಗೆ ಊಟ ತಿನ್ನೋರು. ನಾವು ಅಪ್ಪ ಏನಾದ್ರು ಕಾಣಿಸ್ಕೊಂಡ್ರೆ ಬಂದ್ರೆ ಊಟ ತಿನ್ನೋ ಹಂಗೆ ಹಿಂಗೆ ಅಂತ ತಮಾಷೆನ ಮಾತಾಡ್ಸೋರು. ಆ ಥರ ಎಂಥ ಸ್ಟ್ರಿಕ್ಟು ಮತ್ತೊಂದು ಎಂಥದ್ದು ಇಲ್ಲ. ತುಂಬ ಚೆನ್ನಾಗಿ ಹ್ಯಾಪಿಯಾಗಿರೋದು. ನಿಮ್ಮ ಸ್ಕೂಲ್ ಟೈಮಲ್ಲೆಲ್ಲ ನೀವು ಅಪ್ಪನ ಹತ್ರ ತಗ್ಲಾಕೊಂಡ್ರದ್ದು ಯಾವುದಾದ್ರೂ ವಿಷಯವಾಗಿ? ನನ್ನ ಕಾಲೇಜಲ್ಲಾಗಲಿ ಸ್ಕೂಲಲ್ಲಿ ಬಂಕ್ ಎಲ್ಲ ಹೊಡೆದಿದ್ದು ಮತ್ತೊಂದು ಇಲ್ಲ, ಎಂಥದ್ದು ಇಲ್ಲ. ಆರಾಮಾಗಿ ಸ್ಕೂಲ್ಗೆ ಹೋಗ್ತಿದ್ದೆ, ಸ್ಕೂಲಲ್ಲೇ ಎಂಜಾಯ್ ಮಾಡ್ತಿದ್ದೆ, ಟೀಚರ್ಸ್ ಜೊತೆ ಎಂಜಾಯ್ ಮಾಡ್ತಿದ್ದೆ, ಹುಡುಗಿರ ಜೊತೆ ಎಂಜಾಯ್ ಮಾಡ್ತಿದ್ದೆ. ನಾವು ಅಪ್ಪ ಹೇಳೋರು ಹುಡುಗಿರ್ಲಿ ಏನಾಕ್ಬಿಡೋ ಟೀಚರ್ಸ್ ಏನಾಕಲ್ಲ ಅಂತ ಹೇಳೋರು ನಮ್ಮಪ್ಪ. ಹಂಗೆ ಆ ಥರ ಅಂದರೆ ಬಂಕೆಲ್ಲ ಹೊಡೆದ್ಬಿಟ್ಟು ಎಂಜಾಯ್ ಮಾಡು, ಪಿಕ್ಚರ್ಗೆ ಹೋಗೋವೆಲ್ಲ ಎಂಥದ್ದು ಇಲ್ಲ. ಕಾಲೇಜಲ್ಲೇ ಸಕ್ಕದಾಗಿ ಎಂಜಾಯ್ ಮಾಡಿದ್ದೀವಿ ನಾವು ಕಾಲೇಜಲ್ಲಿ. ಓಕೆ, ದೆನ್ ಕಮಿಂಗ್ ಟು ಸ್ಕೂಲ್ ಟೈಮಲ್ಲೆಲ್ಲ ನೀವು ಅಪ್ಪ ಯಾಕೋ ನಿನ್ಗೆ ಇವಾಗಲೇ ಇದೆಲ್ಲ ಆ ಥರ ಎಲ್ಲ ಏನು ಹೇಳಿರೋದೇನಿಲ್ಲ? ಅದೇ ಎಂಥದಿಲ್ಲ. ಸ್ಕೂಲಲ್ಲೇ ಒಂದು ಹುಡುಗಿನ ಲವ್ ಮಾಡಿದ್ದೆ ನಾನು 3 ವರ್ಷ. ನಮ್ಮ ಅಪ್ಪನಿಗೆ ಗೊತ್ತೇ ಇರಲಿಲ್ಲ. ನಮ್ಮ 3 ವರ್ಷ ಅಂದರೆ ಒಂದು 6ನೇ ಕ್ಲಾಸಲ್ಲಿ 7ನೇ ಕ್ಲಾಸ್? ಇಲ್ಲ, 9th ಲವ್ ಮಾಡಿದ್ದು ನಾನು. 9th ಮಿಡ್ಡಲ್ಲಿ ಲವ್ ಮಾಡಿದ್ದು. 9th ಮಿಡ್ಡಲ್ಲಿ ಒಂದು 3.5 years ಲವ್ ಅಂದ್ರೆ ಎಕ್ಸಾಕ್ಟ್ ಆಗಿ ಏನು ಅಂತ ಗೊತ್ತಿತ್ತ ಅವಾಗ? ಒಂಥರ ಗೊತ್ತಿತ್ತು, ಒಂಥರ ಗೊತ್ತಿರಲಿಲ್ಲ. ನಮ್ಮ ಅಮ್ಮನಿಗೂ ಗೊತ್ತಿತ್ತು ಇಷ್ಟಪಡ್ತಾ ಇದ್ದು, ನಮ್ಮ ಅಕ್ಕನಿಗೂ ಗೊತ್ತಿತ್ತು. ಆಮೇಲೆ ಸ್ಕೂಲಲ್ಲಿ ಒಂದೇ ಲವ್ ಸ್ಟೋರಿ ಅಷ್ಟೇ, ಬ್ರೇಕಪ್ ಆಗಿ. ಫಸ್ಟ್ ಲವ್ ಆದಾಗ ವಿಲ್ ಜಸ್ಟ್ ಗೆಟ್ ಇನ್ ಟು ಇಮ್ಯಾಜಿನರಿ ವರ್ಡ್ ಅಲ್ವಾ? ನೀವು ಫ್ಯೂಚರು, ಮದುವೆ, ಅದು ಇದು ಎಕ್ಸೆಟ್ರಾ ಎಕ್ಸೆಟ್ರಾ. ಇವತ್ತಿಗೂ ಅವ್ರ ನಂಬರ್ ನೆನಪಿದೆ ನನಗೆ. ಇವತ್ತಿಗೂ ಯಾವ ರೋಡಲ್ಲಿ ಇದ್ರು ಅವರು, ಯಾವ ರೋಡಲ್ಲಿ ನಾವು ಇಬ್ಬರು ಮೀಟ್ ಮಾಡ್ತಿದ್ವಿ,
ಅದೆಲ್ಲ ನೆನಪಿದೆ. ಅದೆಲ್ಲ ಸಕ್ಕತ್ತಾಗಿತ್ತು ಒಂಥರ ದಿಸ್ಗಳು. ಅಂದರೆ ಅದ್ರಲ್ಲಿ ಏನು ಗೊತ್ತಾ, ಅಂದರೆ ಇವತ್ತು ನಾವು ತೂಕ ಹಾಕ್ತೀವಿ, ಇವ್ರು ಹಿಂಗಿದಾರ ಅವ್ರು ಹಿಂಗಿದಾರ ಹಂಗೆಲ್ಲ ಮತ್ತೊಂದು ತೂಕ ಹಾಕಿ. ಅವಾಗೆಲ್ಲ ಹಂಗೆಲ್ಲ ಇರಲೇ ಇರಲಿಲ್ಲ. ಅಂದರೆ ನಾವು ಮೀಟ್ ಮಾಡ್ತಾ ಇದೀವಿ ಅಷ್ಟೇ, ನಾವು ಖುಷಿಯಾಗಿದ್ದೀವಿ, ನಾವು ಮಾತಾಡ್ತಾ ಇದ್ದೀವಿ ಚೆನ್ನಾಗೆ, ಅದೇನೇ ಆಗಿರ್ಬೋದು. ಅಂದರೆ ಅದು ಮನ್ಸಾರೆ ನಾವು ಮಾಡ್ತಿದ್ವಿ ಗೊತ್ತಾ, ಅದು ಸೂಪರ್. ಸ್ಕೂಲ್ ಲವ್ ಇಟ್ಸ್ ಲೈಕ್ ಅದು ಫಸ್ಟ್ ಲವ್ ಇಸ್ ದ ಬೆಸ್ಟ್ ಲವ್ ಅಂತಾರಲ್ಲ, ಹಂಗೆ ಅದೇ ಥರ ನನಗೂ ಅಷ್ಟೇ. ಸೊ ಟಿಲ್ ನೌ ಫಸ್ಟ್ ಲವ್ ಇಸ್ ದ ಬೆಸ್ಟ್ ಲವ್. ನಿಜವಾಗ್ಲೂ ಅವ್ರು ಕೊಟ್ಟಿರೋ ಲೆಟ್ರ್ ಇವತ್ತು ನನ್ನ ಹತ್ರ ಇದೆ, ಹಂಗೆ ಎತ್ತಿಟ್ಟಿದ್ದೀನಿ ನನ್ನ ಡ್ರೈವರಲ್ಲಿ. ಪ್ರಪೋಸ್ ಮಾಡಿದ್ರಾ? ಅವರು ಪ್ರಪೋಸ್ ಮಾಡಕ್ಕೆ ಅಂದರೆ ಐ ಲವ್ ಯು ಅಂತ ಹಾಕಿದ್ರು. ನಾನು ಇನ್ನೇನು ಐ ಲವ್ ಯು ಅಂತ ಹಾಕಿಟ್ಟಿದ್ದೆ, ನಾನು ಕಳಿಸ್ಬೇಕಿತ್ತು ಅಸಲು. ಅವ್ರ ಕಡೆಯಿಂದ ಮೆಸೇಜ್ ಬಂತು, ಅದ್ರ ಬಗ್ಗೆ ನಾನು 2 ಅಂತ ಹಾಕ್ಬಿಟ್ಟು ಕಳಿಸ್ದೆ ಅಷ್ಟೇ. ನೆಕ್ಸ್ಟ್ ಡೇ ಬೆಳಗ್ಗೆಯಿಂದಾನೆ ನಾವಿಬ್ರು ಲವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಲವ್ ಅಂತ ಇತ್ತು 2 ಅಂತ ಆಗಿ ಕಳಿಸ್ಬಿಟ್ರಿ ಅಷ್ಟೇ. ಸೊ ಈಗ ನೆಕ್ಸ್ಟ್ ಏನಾರು ಅವರು ನಿಮ್ಮ ಲೈಫ್ಗೆ ಮತ್ತೆ ಬರ್ತಾರೆ ಅಂದರೆ ಏನು ಲೈಕ್ ಹೌ ಮತ್ತೆ ಗೊತ್ತಿಲ್ಲ. ಅವರೆಲ್ಲ ಖುಷಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ, ಅಲ್ಲೇ ಇರಲಿ ಅವರು, ನಾವು ಇಲ್ಲೇ ಇರೋಣ ಚೆನ್ನಾಗಿ. ಅಂದರೆ ಇವತ್ತರೆಗೂ ಅವ್ರು ನಾನು ಬೈಕೊಂಡಿದ್ದಾಗಲಿ ಅವರು ನನ್ನ ಬೈಕೊಂಡಿದ್ದಾಗಲಿ ಯಾವತ್ತೂ ಇಲ್ಲವೇ ಇಲ್ಲ. ಸತ್ಯವಾಗ್ಲೂ ನಾನು ನಂಬೋ ದೇವ್ರ ಮೇಲೆ ಆಣಾಗ್ಲು ಯಾವತ್ತೂ ಅದೆಲ್ಲ ಇಲ್ಲ. ಯಾವತ್ತೂ ಅದು ಬೇಜಾರು ಅಂದರೆ ನಾವು ಹಂಗಿರ್ಬೇಕಿತ್ತು ಹಿಂಗಿರ್ಬೇಕಿತ್ತು ಮತ್ತೊಂದು ಅವೆಲ್ಲ ಎಂಥದ್ದು ಪ್ಲ್ಯಾನ್ಸ್ ಇರಲಿಲ್ಲ. ತುಂಬ ಚೆನ್ನಾಗಿ ಹೋಗ್ತಿತ್ತು. 3.5 years ಆಮೇಲೆ ಲವ್ ಆಯಿತು, ಬ್ರೇಕಪ್ ಆಯಿತು ಅಷ್ಟೇ. ಬ್ರೇಕಪ್ ಆಯಿತು, ಓಕೆ ಡನ್, ಅಲ್ಲಿಗೆ ಮುಗೀತು ಅಷ್ಟೇ. ಅದು ಮಿಕ್ಕಿದ ವಿಚಾರಗಳೆಲ್ಲ ಆಮೇಲೆ ಕೇಳೋಣ. ಈಗ ರಕ್ಷಕ್ ಇಸ್ ಬಾರ್ನ್ ಇನ್ ಲೈಕ್ 2000 ಕಿಡ್ಸ್ ನಾವೆಲ್ಲ. ಏನಾದ್ರು ರಕ್ಷಕ್ 90s ಅಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಒಂದಷ್ಟು ಮಕ್ಕಳಾಗ್ತಿತ್ತು ನನಗೆ 19s ಅಲ್ಲಿ ಹುಟ್ಟಿದ್ರೆ. ಅಲ್ಲ, ಫಿಲಮ್ ಇಂಡಸ್ಟ್ರಿ ಆ ವಿಚಾರಕ್ಕೆ ಬಂದಾಗ 90s ಅಲ್ಲಿ ಏನಾದ್ರು ಇದ್ದಿದ್ರೆ ಒಂದಷ್ಟು ಮೂವಿಗಳು ಮಾಡ್ತಿದ್ರಿ. ಲೈಕ್ ಯುವರ್ ಡ್ರೀಮ್ ಇಷ್ಟು ಒಂದು ಹೀರೋ ಆಗಬೇಕು ಅನ್ನೋ ಒಂದು ಕನಸು, ಒಂದಷ್ಟು ಹೀರೋಯಿನ್ಸ್ಗಳ ಆ್ಯಕ್ಟ್ ಮಾಡ್ತಿದ್ರಿ. ಸೊ ಏನಾದ್ರು ಆ ಫೇಸ್ ಆಫ್ ಲೈಫ್ಗೆ ಹೋಗಂಗಿದ್ರೆ ರಕ್ಷಕ್ ಯಾವ ಹೀರೋಯಿನ್ಸ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಇಷ್ಟಪಡ್ತಿದ್ರಿ? ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಈ ಥರ ಹೇಳ್ಬಿಟ್ಟು ದಯವಿಟ್ಟು ಸಿಗಾಡ್ಸೋದು ಬೇಡ. ನನಗೆ ಯಾರ ಜೊತೆ ಬಂದರೂ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡ್ತೀನಿ. ನನ್ನ ಕೆಲಸ ಏನೋ ಹೀರೋಯಿನ್ಸ್ ಯಾರು ಗೊತ್ತಿಲ್ವಾ ನಿಮಗೆ? ನಿಮ್ಗೆ ಇಷ್ಟ ಇಲ್ವಾ? ರಮ್ಯಾ ಮೇಡಮ್, ರಕ್ಷಿತಾ ಮೇಡಮ್? ನಾನು ಎಲ್ಲರ ಸಾಂಗ್ಸು ಕೇಳ್ತೀನಿ, ಎಲ್ಲರೂ ಇಷ್ಟ ನನಗೆ. ನೋಡಿ ಇವಾಗ ನೋಡಿ, ಇವತ್ತು ರಿಲೀಸ್ ಆದರೆ ಸಿನಿಮಾಗಳೆಲ್ಲ ರಿಲೀಸ್ ಆಗ್ತಿದೆ, ಎಲ್ಲ ಸಿನಿಮಾಗೆ ನೋಡ್ಕೊಂಡ್ಬರ್ತೀವಿ. ಯಾಕೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಮ್ಗೆ ಆ ಕ್ರೇಜ್ ಗೊತ್ತಿರಲಿಲ್ಲ, ಆ ಸಿನಿಮಾಗಳು ನೋಡಿರಲಿಲ್ಲ. ನಾವು ಕೂತ್ಕೊಂಡು ತುಂಬ ಚಿಕ್ಕ ಹುಡುಗರು ಆ ಟೈಮಲ್ಲಿ. ಇವಾಗ ರೀಸೆಂಟಾಗಿ ಅಪ್ಪು ಸಿನಿಮಾ ರಿಲೀಸ್ ಆಗಿದೆ, ಅಪ್ಪು ಹೋಗಿ ರಕ್ಷಿತಾ ಮ್ಯಾಮ್ ಹಿಂದೆ ಕೂತಿದ್ರು, ನಾವು ಮುಂದೆ ಕೂತ್ಕೊಂಡ್ರಲ್ಲಿ ಆ ಸಿನಿಮಾ ನೋಡ್ಕೊಂಡ್ಬಂದ್ರಿ. ಅವ್ರನ್ನ ನಾವು ಸ್ಕ್ರೀನ್ ನೋಡ್ತಾ ಇದ್ದೀವಿ, ಸ್ಕ್ರೀನ್ ನೋಡ್ಕೊಂಡು ಅವ್ರನ್ನ ಹಿಂಗೆ ನೋಡೋದು, ನಾವು ಮುಂದೆ ತಿರುಗಿದ್ರು ನನ್ನ ನೋಡ್ಕೊಳ್ಳೋಕೆ ನನಗೆ ಒಂಥರ ಆಗ್ತಿದೆ ಅಂತ ಹೇಳಿ. ಆ ಥರ ಅಂದರೆ ಅದೆಲ್ಲ ಒಂಥರ ಮೆಮೊರೀಸು. ಆ ಟೈಮಲ್ಲಿ ನೋಡೋಕ್ಕಾಗಿದ್ರೆ ಈ ಟೈಮಲ್ಲಿ ನೋಡ್ತಿದ್ವಿ. ಅವತ್ತಿಗೂ ಅಷ್ಟೇ, ರಮ್ಯಾ ಮ್ಯಾಮ್ ಆಗಿರ್ಬೋದು, ರಕ್ಷಿತಾ ಮ್ಯಾಮ್ ಆಗಿರ್ಬೋದು, ಇವರೆಲ್ಲ ಸೂಪರ್ ಹೀರೋಯಿನ್ಸು. ಇವತ್ತಿಗೂ ಅದೇ ಥರ ಸಾಲಲ್ಲಿ ನಮ್ಮ ಒಂದು ಇದರಲ್ಲಿ ಸಾಕಷ್ಟು ಜನ ಹೀರೋಗಳಿದ್ದಾರೆ. ಯಾರ ಜೊತೆ ಬಂದರೂ ಖಂಡಿತ ಮಾಡ್ತೀವಿ ಖುಷಿ. ಯಾಕಂದರೆ ಇನ್ನೂ ತುಂಬ ಚಿಕ್ಕ ಹುಡುಗ ನಾನು, ಇನ್ನೂ 22 ವಯಸ್ಸು. ಚಿಕ್ಕ ಹುಡುಗ ಅಂತ ಹೇಳಿ ಇನ್ನೂ 22 ವಯಸ್ಸು ನನಗೆ. ಇನ್ನೂ ಏನೇನು ಬರುತ್ತೆ ಅನ್ನೋದು ಗೊತ್ತಿಲ್ಲ. ನನ್ನ ಜಾನರ್ ತಕ್ಕನಂಗೆ, ನನ್ನ ಒಂದು ಆ್ಯಟಿಟ್ಯೂಡ್ ತಕ್ಕನಂಗೆ, ನನ್ನ ಕ್ಯಾರೆಕ್ಟರ್ ತಕ್ಕನಂಗೆ ಸಿನಿಮಾಗಳು ಬರಬೇಕು, ಕಥೆಗಳು ಕೇಳ್ತಾ ಇದ್ದೀನಿ. ಯಾವುದೇ ಬಂದು ಖಂಡಿತ ಒಪ್ಕೊಂಡು ಮಾಡ್ತೀನಿ. ಓಕೆ, ರಕ್ಷಕ್ ಲೈಕ್ ಯಾವ ಥರ ಪರ್ಸನ್? ಟೈಮ್ ಇದ್ದಾಗ ಟೈಮ್ ಕೊಡ್ತಾರಾ, ಇಲ್ಲ ಫ್ರೀ ಮಾಡ್ಕೊಂಡು ಟೈಮ್ ಕೊಡ್ತಾರಾ? ಇದು ಎರಡರಲ್ಲಿ ಒಂಥರ ಕನ್ಫ್ಯೂಷನ್ ಅಂತ ಅನ್ಕೊತೀನಿ ನಾನು, ಗೊತ್ತಿಲ್ಲ. ಅಂದರೆ ನಾನು ಸುತ್ತಮುತ್ತ ಇರೋರೆಲ್ಲ ನಮ್ಮವರೇ ಅಂತ ಅಂದ್ಕೊಂಡು ನಾನು ಭಾವಿಸ್ತೀನಿ ಅಷ್ಟೇ. ಟೈಮ್ ಕೊಡಲೇಬೇಕು ಹಿಂಗೆ. ನನ್ನ ಟೈಮ್ ಇತ್ತು, ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀನಿ. ಇಲ್ಲ ಕೆಲಸದಲ್ಲಿ ಇದೆ ಅಂತ ಹೇಳಿದ್ರೆ ಕೆಲಸದಲ್ಲಿ ಇದ್ದೀನಿ ಅಂತ ಹೇಳ್ಬಿಡ್ತೀನಿ. ಆ ಥರ ನಾನು ಸುಳ್ಳು ಹೇಳೋದು, ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂದ್ಕೊಂಡು ನಾನು ಯಾವಾಗಲೂ ನನ್ನ ಫ್ರೆಂಡ್ಸ್ ಜೊತೆನೇ ಇರ್ತೀನಿ, ನನ್ನ ಹುಡುಗರ ಜೊತೆನೇ ಇರ್ತೀನಿ. ಅದು ಬಿಟ್ಟರೆ ಬೇರೆ ಎಂಥ ಇಲ್ಲ ನನ್ನ ಪ್ರಪಂಚ. ನಾನು ಎಷ್ಟೇ ಖುಷಿ ಇದ್ದರೂ ಅವ್ರ ಹತ್ರ ಹೇಳ್ಕೊತಾ ಇರ್ತೀನಿ, ಅವರೇನೋ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಮತ್ತೊಂದು ಬಗ್ಗೆ ಆಗಿರ್ಬೋದು. ನನ್ನ ಜೊತೆಗೇ ಇರ್ತೀನಿ. ನನ್ನ ಮನೆ ಇಲ್ಲ ಅಂತ ಹೇಳಿದ್ರೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಇರ್ತೀನಿ, ನನ್ನ ಫ್ರೆಂಡ್ಸ್ ಜೊತೆ ಇಲ್ಲ ಅಂತ ಹೇಳಿದ್ರೆ ನಾನು ಕೆಲಸದಲ್ಲಿ ಇರ್ತೀನಿ ಅಷ್ಟೇ. ಬಿಟ್ಟರೆ 3 ಜಾಗದಲ್ಲಿ ನೀನು ಎಲ್ಲೂ ಇರೋಲ್ಲ ನಾನು. ಯಾಕೆ ಯಾವುದೇ ರಿಯಾಲಿಟಿ ಶೋಸ್ ನಿಮಗೆ ಬಂದರು, ಎಷ್ಟೇ ಹೊಸ ಪರಿಚಯಗಳಾದರೂ ರಕ್ಷಕ್ ಜೊತೆ ಇವತ್ತು ಇರೋದು ಒಂದಿಬ್ಬರು ಹುಡುಗರು ಹೂ ಆರ್ ದೇರ್ ಫ್ರಮ್ ದ ಸ್ಟಾರ್ಟ್. ಇವಾಗ ಯಾವುದೋ ಒಂದು ರಿಯಾಲಿಟಿ ಶೋ ಅಲ್ಲಿ ಯಾರೋ ಪರಿಚಯ ಆಗ್ತಾರೆ ಅಂದಾಗ ನಾವು ಎಲ್ಲೂ ಲೈಕ್ ಈ ಮೀಡಿಯಾಗಳಲ್ಲಿ ಹಾಕ್ತಿರ್ತಾರಲ್ವಾ, ಲೈಕ್ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡ್ಬೋದು, ಒಂದು ಬರ್ಡೇ ಪಾರ್ಟೀಸ್ ನಡೆಯುತ್ತೆ ಅಲ್ಲಿ ಇಲ್ಲಿ. ರಕ್ಷಕ್ ಇಸ್ ಜಸ್ಟ್ ಲೈಕ್ ಇಷ್ಟೇ ಸರ್ಕಲಲ್ಲಿ ಇರಬೇಕು ಅಂತ ಯೋಚನೆ ಮಾಡುವಂಥ ವ್ಯಕ್ತಿ ಅಂತ ನಾನು ಅನ್ಕೋತೀನಿ. ಸೊ ಅವತ್ತು ನಿಮ್ಮ ಜೊತೆ ಯಾರಿದ್ರು ಇವತ್ತು ಅವರೇ ಇದ್ದಾರೆ. ಲೈಕ್ ಹೆಂಗೆ ಅದನ್ನೆಲ್ಲ ಹೆಂಗೆ ಕ್ಯಾರಿ ಮಾಡ್ತೀರಾ? ಬಿಕಾಸ್ ರಿಯಾಲಿಟಿ ಶೋಸ್ ಸಿಗ್ತಿರುತ್ತೆ, ನೀವು ಹೊಸ ಜನನ ಮೀಟ್ ಆಗ್ತೀರಾ ಆ್ಯಂಡ್ ಅವರಿಗೂ ಟೈಮ್ ಕೊಡಬೇಕಾಗುತ್ತೆ. ಬಟ್ ಸ್ಟಿಲ್ ಯು ಆರ್ ಕಾನ್ಸ್ಟೆಂಟ್, ನಿಮ್ಮ ಜೊತೆ ಇರುವಂಥ ಜನ ಇವಾಗಲೂ ಇದ್ದಾರೆ. ಹೆಂಗೆ? ನಾನು ಫಸ್ಟ್ ಸಿನಿಮಾ ಮಾಡಿದ್ದು ಗುರು ಶಿಷ್ಯರು. ಆ ಇಡೀ ಟೀಮು ನನಗೆ ಇವತ್ತಿಗೂ ಮಾತಾಡ್ತೀವಿ, ತಮಾಷೆ ಮಾಡ್ತೀವಿ, ಕಾಲ್ ಮಾಡ್ತೀವಿ, ಒಬ್ರಿಗೊಬ್ರು ಕಾನ್ಫರೆನ್ಸ್ ತಗೊಂಡು ಏನೇನು ನಡೆದಿದೆ ಎಲ್ಲ ಮಾತಾಡ್ತಾ ಇರ್ತೀವಿ. ಅದಾದಮೇಲೆ ಬಿಗ್ ಬಾಸ್ ಇವತ್ತು ನಾನು ಫಾಲೋ ಮಾಡ್ತೀನಿ, ಇವತ್ತಿಗೂ ಮಾತಾಡ್ತೀವಿ. ಇವತ್ತಿಗೂ ಒಂದು ಗ್ರೂಪ್ ಇದೆ, ವಿಡಿಯೋ ಕಾಲಲ್ಲಿ ಹೊರಗಡೆ ಹೋಗಲ್ಲ ಅನ್ಸುತ್ತಲ್ವ? ಸಿಗ್ತೀವಿ ಎಲ್ಲ, ಅಂದರೆ ಪ್ರೈವೇಟಾಗಿ ಎಲ್ಲರೂ ಸಿಗ್ತೀವಿ. ಒಂದು ಮನೆ, ಇವಾಗ ನಮ್ಮ ಮನೇಲಿ ಆಗಿರಲಿ, ವಿನಯ್ ಬ್ರೋ ಮನೆ ಆಗಿರಲಿ, ಇನ್ನೊಬ್ರು ಮನೇಲಿ, ಅಂದರೆ ಒಂದು ಮನೇಲಿ ಸಿಗ್ತೀವಿ, ಆರಾಮಾಗಿ ಟೈಮ್ ಪಾಸ್ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ. ಆ ಥರ ಅಂದರೆ ನನಗೆ ಯಾರನ್ನೂ ಬಿಡಬೇಕು, ಒಂದು ಫ್ರೆಂಡ್ಶಿಪ್ ಮಾಡೋದೇನಕ್ಕೆ, ಒಂದು ಲೈಫಲ್ಲಿ ತೊಗೊಂಡು ಹೋಗೋಕ್ಕೆ. ಇವ್ರು ಇನ್ನೊಬ್ರು ಯಾರೋ ಸಿಕ್ಕಿದ್ರು, ಇನ್ನೊಬ್ರನ್ನ ಬಿಡಬೇಕಿಲ್ಲ, ಇನ್ನೊಬ್ರು ಅಂದರೆ ಇದ್ದಾರೆ. ಕಮ್ಮಿ ಮಾಡಿದ್ದೀನಿ ಮಾತಾಡೋಕ್ಕೆ, ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ನನ್ನ ಫ್ರೆಂಡ್ಸ್ಗಳ ಜೊತೆ, ಇಲ್ಲ ಅಂತಲ್ಲ.
ಯಾಕಂದರೆ ಈ ಪಾಡ್ಕಾಸ್ಟ್ ನೋಡಿದಾಗ ಅವ್ರಿಗೂ ಬೇಜಾರಾಗಬಾರ್ದು. ಯಾಕಂದರೆ ನನ್ನ ಫ್ರೆಂಡ್ಸ್ ಜೊತೆ ನಾನೇ ಕಮ್ಮಿ ಮಾಡಿದ್ದೀನಿ ಸ್ವಲ್ಪ ಮಾತಾಡೋಕ್ಕೆ. ಯಾಕಂದರೆ ಬಿಸಿ ಸ್ಕೆಡ್ಯೂಲ್ ಅಷ್ಟೇ ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ, ಮಾತಾಡಬಾರ್ದು. ಮತ್ತೊಂದು ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ, ಹೊಸ ಫ್ರೆಂಡ್ಸ್ ಬಂದರು ನಮ್ಮ ಮರ್ತೋಗ್ಬಿಟ್ಟಾರೆ. ಎಂಥದ್ದು ಇಲ್ಲ, ಅವೆಲ್ಲ ಎಂಥದ್ದು ಇಲ್ಲ. ಎಲ್ಲರ ಜೊತೆ ಮಾತಾಡ್ತೀನಿ. ಇವಾಗ ನಮ್ಮ ಏರಿಯಾದಲ್ಲಿ ಎಲ್ಲರೂ ಸಿಗ್ತೀವಿ, ಕ್ರಿಕೆಟ್ ಆಡ್ತೀವಿ, ಜೊತೆಗೆ ಟೈಮ್ ಪಾಸ್ ಮಾಡ್ತೀವಿ, ಮಾತಾಡ್ತೀವಿ. ಆ ಥರ ಹೊಸ ನೀರೇನು ಹಳೆ ನೀರನ್ನ ಮರ್ತ್ಬಿಟ್ಟು ಹೊಸ ನೀರು ಬಂದಿದ್ದು ಅಷ್ಟು ಅದಕ್ಕೆ ಕುಡಿಯೋಕ್ಕಾಗತ್ತಾ? ಹಂಗೆ ಹೆಂಗಿದ್ರು ಹಂಗೆ ಇರ್ತೀವಿ. ಓಕೆ, ಫ್ರೆಂಡ್ಸ್ ಬಗ್ಗೆ ಹೇಳ್ತಿದ್ರಿ, ಲೈಕ್ ಒಂದಷ್ಟು ಕಾನ್ಸ್ಟೆಂಟ್ ಫ್ರೆಂಡ್ಸ್ ಇದ್ದಾರೆ. ಇನ್ ಬಿಟ್ವೀನ್ ಯಾರನ್ನೂ ನೀವು ಬಿಟ್ಕೊಡ್ಬೇಕು ಅಂತ ಇದ್ದಾರೆ. ಫ್ರೆಂಡ್ಸ್ ಅಂತ ಬಂದಾಗ ನಿಮಗಿರುವಂಥ ಒಂದು ಫ್ರೆಂಡ್ಶಿಪ್ ಬಗ್ಗೆ, ನಿಮ್ಮ ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ಅಂದರೆ ನನಗೇನು ಗೊತ್ತಾ, ನಾನು ಇವತ್ತು ಪಬ್ಲಿಕ್ ಫಿಗರು, ನನ್ನ ಜನ ರೆಕಗ್ನೈಸ್ ಮಾಡ್ತಿದ್ದಾರೆ ಮತ್ತು ಆ ಥರ ಎಲ್ಲ ಎಂಥದ್ದು ಇಲ್ಲ ನನಗೆ. ನನಗೇನಾದರೂ ನೆನಪಾಯ್ತು ಅವ್ರು ಯಾರು, ನಾನೇ ಫೋನ್ ಹಾಕ್ತೀನಿ, ಎಲ್ಲಿದೆ ಗುರು, ಏನು ಮಾಡ್ತಿದ್ದೆ ಗುರು, ಊಟ ಆಯ್ತಾ, ಚೆನ್ನಾಗಿದೆ, ಆರಾಮ್, ನಾನು ಹಿಂಗೆ ಫೋನ್ ಮಾಡಿಬಿಡ್ತೀನಿ. ಕೆಲವ್ರು ಅನ್ಕೊಬೋದು ರಕ್ಷಕ್ ಅಂದ್ರೆ ಹಂಗೆ ಹಿಂಗೆ ಅಂತ. ನನಗೆ ಯಾವತ್ತೂ ಹಂಗೆಲ್ಲ ಅನಿಸ್ಲೇ ಇಲ್ಲ ಗುರು. ನಾನೊಬ್ಬ ನಾರ್ಮಲ್ ವ್ಯಕ್ತಿ, ನಾನೊಬ್ಬ ಎಲ್ಲರೂ ಥರ ನಾನೊಬ್ಬ ಅಷ್ಟೇ. ನಾನು ಟಿ ವಿನ ನಾನು ನೋಡ್ತಾರೆ, ಸ್ಕ್ರೀನ್ ನಾನು ನೋಡ್ತಾರೆ ಹೊರತು ಬಿಟ್ಟರೆ ನಾನು ಎರಡು ಥರ ಊಟ ತಿಂತೀನಿ, ನಾನು ಎರಡು ಥರ ಬಟ್ಟೆ ಹಾಕ್ಕೊತೀನಿ ಅಷ್ಟೇ. ಅದು ಬಿಟ್ಟರೆ ಸ್ಪೆಷಲ್ ಏನೂ ಇಲ್ಲ. ನನಗೆ ನೆನಪಾಯ್ತಾ, ನನ್ನ ಫ್ರೆಂಡ್ಸ್ಗೆ ನಾನೇ ಫೋನ್ ಹಾಕ್ತೀನಿ, ಗುರು ಎಲ್ಲಿದೆ, ಸಿಗೋಣ, ಓಕೆ ಇವಾಗ ಸಾಯಂಕಾಲ ಇಲ್ಲಿ ಸಿಗೋಣ, ಅಲ್ಲಿ ಸಿಗೋಣ, ಅಲ್ಲಿ ತಿನ್ನೋಣ. ಹಿಂಗೆ ರೋಡ್ ಸೈಡಲ್ಲಿ ಹೋಗಿ ತಿಂತೀವಿ, ಆರಾಮಾಗಿ ಹೋಗಿ ರೋಡ್ ಸೈಡಲ್ಲಿ ತಿನ್ಕೊಂಡು ಅದು ಇದು ಏನು ಬೇಕೋ ಎಂಜಾಯ್ ಮಾಡ್ಕೊಂಬರ್ತೀವಿ. ಆ ಥರ ನನಗೇನೋ ಬೌಂಡ್ರೀಸ್ ಹಾಕೊಬೇಕು, ನಾನು ಇಂಥವ್ರ ಜೊತೆನೇ ಸೇರಬೇಕು, ನಾನು ದೊಡ್ಡವರು ಮಕ್ಕಳ ಜೊತೆನೇ ಸೇರಬೇಕು, ಅವ್ರು ಕೋಟ್ಯಾಧೀಶ್ವರಗಳು, ಅವೆಲ್ಲ ಎಂಥದ್ದು ಇಲ್ಲ. ನಾನು ಯಾರು ಸಿಗ್ತಾರಾ ಅವ್ರ ಜೊತೆ ಹೋಗ್ತೀನಿ, ಮಾತಾಡ್ತೀನಿ, ನನ್ನ ಮನಸಾರೆ ಅವ್ರ ಜೊತೆ ಖುಷಿಯಾಗಿರ್ತೀನಿ, ಬರ್ತೀನಿ ಅಷ್ಟೇ. ನನಗೆ ನನ್ನ ಮನೇಲೂ ಅಷ್ಟೇ ಯಾರೂ ಬೌಂಡ್ರೀಸ್ ಹಾಕಲ್ಲ, ನೀನು ಹಿಂಗೆ ಇರಬೇಕು ಅಂತ. ನನಗೆ ಹೆಂಗೆ ಇಷ್ಟ ಇದೆ ಗುರು ಹಂಗೆ ನನ್ನ ಲೈಫಲ್ಲಿ ಬದುಕಿರೋ, ನಾನು ಹಂಗೆ ಇರೋನು. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಕಿರಣ ಅಂತ, ಅವ್ನು ಸಲೂನ್ ಇಟ್ಟಿರೋದು, ಸರಿ, ಅವ್ನು ಕಟಿಂಗ್ ಮಾಡ್ತಾನೆ. ಅವ್ನು ನನಗೆ ಪರಿಚಯ ಆಗಿ ಒಂದು 6-7 ವರ್ಷ ಮೇಲೆ ಇದೆ. ನಮ್ಮ ಅಪ್ಪ ಇದ್ದಾಗಲೇ ಒಂದು ಪರಿಚಯ. ಒಂದು ವರ್ಷ ಹೇಳ್ತಾರೆ ನನ್ನ ಇದರಲ್ಲೇನೆ ಅವ್ನು ಕಟಿಂಗ್ ಮಾಡ್ತಾನೆ, ಅವ್ನ ಜೊತೆ ಮಾತಾಡ್ತೀನಿ. ನಾನು ಕಷ್ಟದಲ್ಲಿದ್ದಾಗ ಅವ್ನು ಬಂದಿದ್ದ, ನೀನು ಬಂದಿದ್ದ ಇಲ್ಲ ತಾನೆ, ಮತ್ತು ಯಾಕೆ ತಲೆ ಕೆಡ್ಸ್ಕೊಬೇಕು? ನನಗೆ ನನ್ನ ಫ್ರೆಂಡ್ಸ್ ಹಿಂಗೆ ಇರಬೇಕು, ಹಂಗೆ ಇರಬೇಕು, ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಬೇಕು, ದೊಡ್ಡ ಪಬ್ಬಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಬೇಕು. ನಂಗೆ ಸಣ್ಣ ಜಾಗ ಇತ್ತಾ, ಕೆಳಗೆ ಕುಂತ್ಕೊಂಡು ಊಟ ಮಾಡ್ತೀನಿ, ಅಂಥವ್ರ ಮನೆಗೆ ಹೋಗ್ತೀನಿ, ಅಂಥವ್ರ ಜೊತೆ ಖುಷಿಯಾಗಿರ್ತೀನಿ. ನಾನು ದೊಡ್ಡ ಜೊತೆ ಸೇರೋದೇ ತುಂಬ ಕಮ್ಮಿ. ಯಾಕೆ ಅಂದರೆ ಅವರು ಏನೇನೋ ಮಾಡ್ಕೊತಾರೆ, ಅವ್ರೇನೋ ತಲೆಗಳ ಮೇಲೆ ಹಾಕ್ಕೊತಾರೆ, ಅದ್ರ ಮೇಲೆ ನನ್ನ ತಲೆ ಮೇಲೆ ಯಾಕೆ ಬರಬೇಕು? ನಾನು ಪ್ರೈವೇಟಾಗಿ ಇರ್ತೀನಿ ಆರಾಮಾಗಿ. ನನ್ನ ಪಾರ್ಟಿ ಮಾಡೋಕ್ಕೆ ನಾನು ಕುಡಿಯೋಲ್ಲ, ಸಿಗರೇಟ್ಸ್ ಇದೆಲ್ಲ ಮತ್ತೊಂದಿಲ್ಲ, ಯಾವುದೂ ಅಭ್ಯಾಸ ಇಲ್ಲ. ನಮ್ಮ ಮನೇಲಿ ಎಲ್ಲರೂ ಸೇರಿಸ್ತೀನಿ, ನನ್ನ ಫ್ರೆಂಡ್ಸ್ನ. ಪಾರ್ಟಿ ಮಾಡ್ತೀರಾ, ಆರಾಮಾಗಿ ಮಾಡಿರಿ, ಎಂಜಾಯ್ ಮಾಡ್ತೀರಾ ಮಾಡಿರಿ, ಇಲ್ಲೇ ಮಾಡಿರಿ. ಆಚೆ ಹೋಗ್ಬಿಟ್ಟು ಸುಮ್ಮನೆ ಬೇರೆ ಏನೋ ಆಗಿ ಕತೆಗಳು ಆಗೋದು ಬೇಡ. ನಮ್ಮ ಮನೇಲಿ ಎಷ್ಟೇ ಜನ ಫ್ರೆಂಡ್ಸ್ ಇರೋದು ನನ್ನ ಮನೇಲೇ ಸೇರೋದು. ಆರಾಮಾಗಿ ಊಟ ಮಾಡಬೇಕಾ, ನಾನ್ ವೆಜ್ಜೇ ಮಾಡಿಸ್ತೀವಿ, ಒಳ್ಳೆ ಬಿರಿಯಾನಿ, ಒಳ್ಳೆ ಮಟನ್, ಚಿಕನ್ ಎಲ್ಲ ಮಾಡಿಸ್ತೀವಿ, ಎಂಜಾಯ್ ಮಾಡ್ತೀವಿ ನಮ್ಮ ಮನೇಲೆ. ಆರಾಮಾಗಿ ನಮ್ಮ ಮನೇಲೆ ಮಲಗ್ತೀವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಇದ್ದ ಕೆಲಸ ಇದ್ದು ಹೋಗ್ತೀವಿ, ಇಲ್ಲಾಂದ್ರೆ ಅಲ್ಲೇ ಇಟ್ಕೊಂಡು ಆರಾಮಾಗಿ. ಆ ಥರ ಯಾವುದು ರಿಸ್ಟ್ರಿಕ್ಷನ್ಸ್ ಲೈಫ್ ಅನ್ನೋದಿಲ್ಲ.